Hallelujah. Praise the Lord. Amen. Romans 12, verse number 21, the Bible says, overcome evil with good. Hallelujah. Amen. ಕೆಟ್ಟತನವನ್ನು ಒಳ್ಳೆತನದಿಂದ ಜಯಿಸುವುದರ ಬಗ್ಗೆ ರೋಮ 12ನೇ ಅಧ್ಯಾಯ 21ನೇ ವಾಕ್ಯ ಮಾತನಾಡ್ತದೆ. If you go to church, if you are a church goer and somebody in the congregation will mistreat you, don't quit going to church. ನೀವು ಸಭೆಗೆ ಹೋಗುವಂಥವರಾಗಿರುವುದಾಗಿದ್ದರೆ, ಅಲ್ಲಿ ಸಭೆಯಲ್ಲಿ ಯಾರಾದರೂ ನಿಮ್ಮನ್ನು ನಿಮ್ಮೊಟ್ಟಿಗೆ ತಪ್ಪಾಗಿ ನಡೆದುಕೊಂಡ್ರೆ, ನಿಮಗೆ ನೋವನ್ನು ಉಂಟು ಮಾಡಿದರೆ ಸಭೆಗೆ ಹೋಗುವುದನ್ನು ನಿಲ್ಲಿಸಬೇಡಿ. ಕೀಪ್ ಗೋಯಿಂಗ್ ಟು ಚರ್ಚ್ ಮೋರ್ and you treat people rightly. Amen. Hallelujah. And when you treat them rightly, and if they does not change, leave it to God. Jesus is not going to come back to such people. Jesus is going to come back for people like you who will treat people rightly with the love of God. ನೀವು ಸಭೆಗೆ ಹೋಗುವುದನ್ನು ನಿಲ್ಲಿಸಬೇಡಿ. Amen. Hallelujah. ನೀವು ಸಭೆಗೆ ಹೆಚ್ಚೆಚ್ಚಾಗಿ ಹೋಗಿ ಅಲ್ಲಿರುವಂಥ ಜನರೊಟ್ಟಿಗೆ ಸರಿಯಾಗಿ ನೀವು ವರ್ತಿಸಿ, ನೀವು ಸರಿಯಾಗಿ ನಡೆದುಕೊಳ್ಳಿ, ಜನರನ್ನು ಪ್ರೀತಿ ಮಾಡಿ. ಯಾರು ನಿಮ್ಮನ್ನು ನೋವು ಮಾಡಿದ್ದಾರೆ, ನಿಮಗೆ ಯಾರು ನಿಮ್ಮೊಟ್ಟಿಗೆ ತಪ್ಪಾಗಿ ನಡೆದುಕೊಂಡಿದ್ದಾರೆ, ಅವರು ಬದಲಾಗದಿದ್ದರೂ ಕೂಡ ಚಿಂತೆ ಇಲ್ಲ. ಯೇಸು ಸ್ವಾಮಿ ಅಂಥವರಿಗಾಗಿ ಬರುವುದಿಲ್ಲ ತಿರುಗಿ. ಯಾರು ನೀತಿಯಲ್ಲಿ ಜೀವಿಸ್ತಾರೆ, ಕರ್ತನ ಪ್ರೀತಿಯಲ್ಲಿ ಜೀವಿಸ್ತಾರೆ, ಅಂಥವರಿಗಾಗಿ ಯೇಸು ತಿರುಗಿ ಬರ್ತಾರೆ. Amen. Hallelujah. Overcome evil with good. Hallelujah. ಒಳ್ಳೆತನದ ಮೂಲಕ ಕೆಟ್ಟತನವನ್ನು ನಾವು ಜಯಿಸು. God bless this word. Amen. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.